ಬೆಳಗ್ಗೆನೆ ಇವತ್ತು ಟೆಂಕಾಯಿ ಮಾರು ನೋಡ್ಕೆ ಬಂದಿದ್ನೆ. ವ್ಯಾಪಾರ ಬಲ್ ಚೆನ್ನಾಗಿ ಆತದ ಅನಿಸ್ತದ. ಅಂಗಡಿ ತೆಗೆ ಎಷ್ಟೊತ್ತಕ ಸಾಕಾಗಿರ್ತದ. ಈ ಟೊಮೊಟೊ ನಮ್ಮೂರ್ದು ಇದ್ದಂಗೆ ಐತಲ್ಲ ಗೀತಕ್ಕ. ಯಾಕ ಹೆಂಗೈತ್ ಮೈಕ? ಬೆಳಗ್ಗೆನೆ ಹೋಗಿ ಕಾಸುಗಳು ಕೊಟ್ಟು ಮಾರ್ಕೆಟಾಗ ತಕೊಂಬಂದಿರೋದು ಟೊಮಾಟ. ಓಹೋ ಬಂದ್ಬಿಟ್ಟು ಅವ್ನು ಬೆಳಗ್ಗೆನೆ ಇಲ್ಲಿ. ಟೊಮೊಟೊ ನಮ್ಮ ತೋಟದಲ್ಲಿ ಇದ್ದಂಗೆ ಇದೆಯಲ್ಲ. ಯಾಕ ಬಂದ್ಬಿಡು, ಬಿಳಿ ಸೀರೆ ಉಟ್ಕೊಂಡಿರೋಳೆಲ್ಲ ನನ್ನ ಹೆಂಡ್ರೆ ಅಂತ ಅನ್ಬಿಟ್ಟು. ನಿಮ್ ತೋಟದಾಗ ಏನ್ ಸ್ಪೆಷಲ್ ಟೊಮಾಟೊ ಬೆಳೀತದೇನಾ? ಎಲ್ರ ತೋಟದಾಗ ಬೆಳೆಯೋದು ಒಂದೇ ಟೊಮಾಟೋನೆ. ನಿಮ್ದೇನ್ ಆಪಲ್ ಇದ್ದಂಗಿರ್ತದೆ ಟೊಮೆಟ? ಕಂಡೋರ್ ವಸ್ತುಗಳು ಅಂದ್ರೆ ನಾನು ಪರ್ಕುಲ್ ಕೂಡ ಮುಟ್ಟಲ್ಲಪ್ಪ. ನಿನ್ನ ಬಾಯಿಗೆ ಉತ್ತರ ಕೊಡೋರು ಯಾರು? 1 kg ಸಕ್ಕರೆನೋ 1 ಟೀ ಪುಡಿ ಕೊಡ್ತೇನೆ. ಫಸ್ಟ್ ಹಳೆ ಬಾಕಿ ಕೊಡು, ಆಮ್ಯಾಗ ಬರ್ಕೊಂತೀನಿ. ಯಾಕೆ ಗೀತಕ್ಕ ಇವತ್ತು ಅಂಗಡಿ ಲೇಟಾಗಿ ತೆಗ್ದಿದ್ಯಾ? ಲಾಸ್ ಆಗೈತಿಯಾ? ದಿನಕ್ಕೊಂದು ಗಂಟೆ ಲೇಟಾಗಿ ಓಪನ್ ಮಾಡಿದ್ರೆ ವಾರಕ್ಕೆ ಎಷ್ಟಾಯ್ತು, ತಿಂಗಳಿಗೆ ಎಷ್ಟಾಯ್ತು, ವರ್ಷಕ್ಕೆ ಎಷ್ಟಾಯ್ತು? ಟೈಮ್ಕ ಅಂಗಡಿ ಬಾಕ್ಲು ಸರಿಗ ತೆಗೆ. ಅಯ್ಯ ಕಲ್ದಿರಪ್ಪಯ್ಯ, ನಾನು ಎಷ್ಟೊತ್ತಿಗೆ ತೆಗೆದ್ರೆ ನಂಗೇನು ಲಾಸ್ ಏನಾ? ಎಲ್ಲರೂ ನನ್ನ ತಾಗ ಸಾಲ್ ಗಿರಾಕಿಗಳೇ ಬರೋದು. ನಾನು ಎಷ್ಟೊತ್ತಿಗೆ ಬಾಕಲ್ ತೆಗೆದ್ರು ಕಾಯ್ಕೊಂಡು ಕೂತ್ಕೊಂಡಿರ್ತಾರ. ಲಾಸ್ಟ್ ಟೈಮು ಬಿಲ್ ಜಾಸ್ತಿ ಆದಂಗೈತೆ, ಸ್ವಲ್ಪ ಬುಕ್ ತೋರಿಸು. ಓಹೋ ಹಿಂಗೆಲ್ಲ ನಿನ್ ಲೆಕ್ಕಗಳು ಕೇಳೋದಿದ್ರೆ ನಮ್ಮ ಅಂಗಡಿಗೆ ಬರಬೇಡಪ್ಪ ನೀನು. ಗೀತಕ್ನು 100 ರೂಪಾಯಿ 200 ರೂಪಾಯಿ ಬಿಲ್ ಬರ್ದಿತ್ತಲ್ಲ, ಅದು ಲಿಂಗಣ್ಣಿಗೆ ಗೊತ್ತಾಗಿದೆ, ಅದಕ್ಕೆ ಕೇಳ್ತಾವನಿ. ಎಲ್ಲ ನಾವು ಹೋಗ್ಲಿ ಪಾಪ ಅಂತ ಸಾಲ್ ಕೊಟ್ರೆ ನನ್ನ ಮೇಲೆ ಡೌಟ್ ಬೀಳ್ತೀಯ ನೀನು. ಏನೋ ಸುಮ್ಮನೆ ಕೇಳಿದೆ, ಅದಕ್ಕೆ ಕೋಪ ಮಾಡ್ಕೊಂತೀಯ ಗೀತಕ್ಕ. ಕೊಡು. ಸಕ್ರಿ ಖಾಲಿ ಆಗಿದೆ. ಇಂದ ಟೀ ಪೌಡ್ರ್ ಕೊಡ್ತೀನಿ ತಕ. ಲೆಕ್ಕ ಬರ್ಕೊಂಡಿರ್ತೀನಿ, ಮರ್ತ್ಗಿರ್ತ ಹೋಗ್ಬಿಟ್ಟಿ ಆಮ್ಯಾಕ. ಸರಿ ಅಕ್ಕ. ಗೀತಕ್ಕ ಬಾ ನಿಮಿಷ ಕುತ್ಕೋ. ಗೀತಕ್ಕ, ಎಲ್ಲರೂ ಭಯ ಭಕ್ತಿಯಿಂದ ವ್ಯಾಪಾರ ಮಾಡಿದ್ರೆ ನೀನು ಜನಗಳನ್ನ ಬೆದರಿಸ್ಕೊಂಡೇ ವ್ಯಾಪಾರ ಮಾಡ್ತೀಯಕ್ಕ. ಇಲ್ಲ ಫ್ರೂಟಿ ಹಂಗೆ ಕೊಡು. ಏನೋ ಬದುಕಬೇಕು ಅಂದ್ರೆ ಒಂದು 4 ಕಾಸು ಸಂಪಾದನೆ ಮಾಡ್ಬೇಕಪ್ಪ. ಬದುಕಕ್ಕ 4 ಕಾಸು ಸಂಪಾದನೆ ಮಾಡಬೇಕು, ಆದರೆ ನೀನು 4 ಕಾಸು ಸಂಪಾದನೆ ಮಾಡೋಕ್ಕೆ ಬದುಕ್ತಾ ಇದ್ದೆ. ಅದು ಬಿಡು, ಮೊನ್ನೆ ದೀಪಾವಳಿ ಹಬ್ಬಕ್ಕೆ ಪಟಾಕಿ ಸಿಡಿ ನಡೆಸಿದ್ರಲ್ಲ, ಅವಾಗ ಕಮ್ಮಿ ರೇಟ್ ಇರೋ ಪಟಾಕಿಗಳು ಕೊಟ್ಟು ನಿಮ್ಮ ಅಂಗಡಿಯಾಗ ಉಳ್ದಿರೋ ಪಳ್ದಿರೋ ಸಾಮಾನುಗಳು ಕೊಟ್ಟು ಸಕ್ಸಸ್ ಆದ್ವಿ. ಕಲ್ದಿರಪ್ಪಯ್ಯ, ಉಗಾದಿ ಹಬ್ಬಕ್ಕೆ ಮಟನ್ ಚೀಟಿ ಹಾಕ್ಸ್ಬಿಟ್ಟು ಬಾಡ್ ಬಲ್ತೋಗದೆ ಅಂತ ಅಂಗಡಿತಾಗ ಬಂದು ಎಲ್ಲರೂ ಗಲಾಟ್ ಮಾಡಿದ್ರು. ಎಲ್ಲ ನೀನ್ ಇಂಥ ಕೆಲ್ಸಗಳೇ ಮಾಡೋದು. ಅಯ್ಯೋ ಅದ್ರ ಕತೆ ಕೇಳ್ತೀಯ? ಊರಾಗಿನ ಜನಗಳು ನನ್ನ ತಕ್ಕೂ ಬಂದಿದ್ರು, ನಾನು ಆ ಮುಂಜಾನೆ ಕೊಟ್ಟಿರೋ ಕುಕ್ಕಾರಿಗೆ ಬೇಸಿತ್ತೀರಿ, ಅದಕ್ಕೆ ಬಂದಿಲ್ಲ ಅಂತ ಹೇಳಿ ಕಳಿಸ್ಬಿಟ್ನಿ. ಯಾರು ಇಲ್ಲ, ಇವಾಗ ಹೇಳ್ಬಿಡ್ತೀನಿ. ಒಂದು ಟೂರ್ ಸಿಟಿ ಶುರು ಮಾಡೋಣ. ನನ್ನ ಫ್ರೆಂಡ್ದೊಂದು ಹಳೇ ಮಿನಿ ಬಸ್ ಇದೆ. ಈ ಕಡೆ ಚಿತ್ತೂರು, ತಿರುಪತಿ, ಧರ್ಮಸ್ಥಳ, ಮಂಗಳೂರು ಅಂತ ಸುತ್ತಾಡ್ಸ್ಕೊಂಡು ಬರ್ಬೋದು. ತಿಂಗಳಿಗೆ ಏನಿಲ್ಲ ಅಂದ್ರೂ ಒಂದು ಚೀಟಿ ಯಾಕೆ ಬರ್ತದೆ, ಲಾಭ ಚೆನ್ನಾಗಿ ಬರ್ತದೆ. ಮುಂದ್ಗಡೆ ನಿಂತಂದು ನೀನು ನಡೆಸುವ, ಹಿಂದ್ಗಡೆ ನಾನು ನೋಡಿಂತೀನಿ. ಅಪ್ಪ ಅದ್ರ ಕತ್ತಿರ್ಲಿ. ಇವಾಗ ನಡೀತಾ ಇರೋ 2 ಲಕ್ಷ ರೂಪಾಯಿ ಚೀಟಿನೇ ಯಾರು ನ್ಯಾಯವಾಗಿ ಕೂಗ್ತಾ ಇಲ್ಲ. ಅದನ್ನೇನ್ ಮಾಡೋದು ಹೇಳು ಫಸ್ಟು. ಅದಕ್ಕೆ ಯಾಕೆ ತಲೆಕೆಡ್ಸಿಂತೀಯ? ನೆಕ್ಸ್ಟ್ 10ನೇ ತಾರೀಕು ಶೀಟಿಕ ನಾನು ಬರ್ತೀನಿ, ಹೆಂಗೆ ಎಕ್ಸ್ ಕೊಡ್ತೀನಿ ನೋಡ್ತಾ ಇರೋ. ಏನೋ ಮೆಂಬರು, ಯಾರಿಗೂ ಅನುಮಾನ ಬರಲಿಲ್ಲ ಅಂದ್ರೆ ಸಾಕು. ಅಂದಂಗೆ ಫ್ರೂಟಿದು ಕಾಸುಗಳು ಕೊಡ್ತೀಯ, ಲೆಕ್ಕ ಬರ್ಕೊಂಡ್ಲೆ. ಲೆಕ್ಕ ನೀನು ಹೆಂಗೆ ಲೆಕ್ಕ ಬರ್ದಂತೀಯ ಅಂತ ನಂಗೆ ಚೆನ್ನಾಗಿ ತಿಳಿಯೋದು. ಹೆಂಗೂ ಕುಡ್ದಿಲ್ಲ, ತಕ ವಾಪಸ್. ಓಹೋ ಬಿಟ್ಟಿಗೆ ಬಂದಿದ್ರೆ ದೆಪ್ಕೊಂಡು ಹೋಗ್ಬಿಡ್ತಾ ಇದ್ದೆ ನಾವು. ನಿರ್ಮಲ, ನಮ್ಮ ಹಸುವು ಬಂಗಾರ ಅಂತ ಹಸುವು ಆ ವಿಕಿಗನ್ ಬಾಯಿಗೆ ಬಿದ್ದು ಸತ್ತೋಯ್ತು. ಅನ್ನ ಮಕ ಮುಚ್ಚ. ಆ ಬಾಯಿ ಮುಚ್ಚ ಗಂಟ ನಮ್ಮೂರ್ಗೆ ಇಟ್ಕೊಂಡು ಸಣ್ಣಿ ಬಿಡಲ್ಲ. ಓಹೋ ಕಮಲಮ್ಮ, ಹಿಂಗೇನ ಕೆಲಸ ಮಾಡೋದು ನೀವ? 9 ಗಂಟೆಗೆ ಬರ್ರಿ ಅಂದ್ರೆ 10 ಗಂಟೆಗೆ ಬರ್ತೀರಿ, 11 ಗಂಟೆಗೆ ಟೀ ಬ್ರೇಕು, 12 ಗಂಟೆಗೆ ಬಿಸಿಲೋ ಯಪ್ಪ ಅಂತೀರಿ. ಇನ್ನು 1 ಗಂಟೆಗೆ ಊಟಕ್ಕೆ ಕುಂತ್ಕಂದ್ರೆ 3 ಗಂಟೆಗೆ ಎದ್ದೇಳ್ತೀರಿ. 4 ಗಂಟೆ ಆಯ್ತು ತನಕ ಬಿರ್ಬಿರ್ನೆ ಮನ್ಕೋಗ್ಬೇಕಂತೇಳಿ ಎದ್ದೇಳಿ ಹೋಗ್ತಾ ಇರ್ತೀರಿ. ಹಿಂಗೇನ ಕೆಲಸ ಮಾಡೋದು ನೀವ? ಹಂಗೆ ಹೇಳ್ ರತ್ನ, ಈ ಬೆಳೆಗಳು ಮಾಡೋರ್ಕನ್ನ ಈ ಕೂಲಿ ಮಾಡೋದೇ ಆರಾಮಾಗೋಯ್ತು ನೋಡು. ಎದ್ದೋಗ್ರಮ್ಮ ಕೆಲಸ ನೋಡ್ರಲ್ಲ. ಚೆನ್ನಾಗಿ ಹೇಳ್ದನಲ್ಲ ರತ್ನ. ನಾನು ಮಾಡೋ ಕೆಲಸ ಬಿಟ್ಬಿಟ್ಟು ಬಂದಿರೋದು. ಆಳುಗಳು ತಾವೇನ ಕೆಲಸ ಮಾಡಿಸ್ದಿರ ಇರೋ ನಿಂಗೆ ಅದೇ ಹಬ್ಬ ಎತ್ತೆಂತೀನಿ ವರಾರೆ. ಲೇ, ನಾನೇ ಒಬ್ಬನ ಕೆಲ್ಸಕ್ಕೆ ಇಕ್ಕೊಂಡಿದ್ನಿ ಅಂಥದ್ರಾಗ ನಾನು ಕೆಲಸ ಮಾಡ್ಬೇಕಾ? ಫೇಮಸ್ ಫೋಟೋಗ್ರಾಫರ್ ನಾನು, ಸ್ಟಿಲ್ ರಾಮು. ನೀನು ಸ್ಟೀಲ್ ರಾಮುನೋ ಪ್ಲಾಸ್ಟಿಕ್ ರಾಮುನೋ ವರಾರೆ ಅಂತ ಕಳ್ಕೀಳ್ ನಡಿ. ಕೆಲಸದ ಮುಂದೆ ಮರದನ್ನೇ ಕೊಡಲ್ಲ. ಸಿನಿಮಾ ಚೆನ್ನಾಗದೇನಾ? ನೋಡಿ ಡ್ಯಾನ್ಸ್ ಮಾಡ್ತೀನಿ, ನೋಡ್ಕೊಂಡಿದ್ದು ಬಿಡಿ. ಎದ್ನರಮ್ಮ ನೀನು ನೋಡ್ಕೊಂಡಿದ್ದು ಬಿಡ್ತಾರೆ ಗಂಡ ಹೆಂಡ್ತಿ. ಇವಳು ಬದಲ ಶಿಲ್ಪಿ ನಾನು ಆಗಲ್ಲ ಒಂದೊಳ್ಳೆ ಶಿಲ್ಪಿ. ಹಂಗಂದ್ರೆ ಏನು ಮಾಮ?
ಅಂದರೆ ಒಂದು ಕಲ್ಲುವ ಶಿಲೆಯಾಗಿ ಕೆತ್ತನೆ ಮಾಡ್ತಾರಲ್ಲ ಅವ್ರನ್ನ ಶಿಲ್ಪಿ ಅಂತಾರೆ. ಏನು ಮಮ್ಮ ನನ್ನ ಮದುವೆ ಆಗಿದ್ರು ಹೆಸರಿಟ್ಟು ಕರಿತೀಯಾ? ನಾನು ಅಂತೀನಿ ಅತ್ತಿ ಮಗಳು. ಹೌದು, ನಿನ್ನ ಗಂಡಂದು ನೈಟ್ ಶಿಫ್ಟ್ ಅಂತೆ, ಮತ್ತೆ ಹೆಂಗೆ? ಹೆಂಗಂದ್ರೆ? ಅದೇ ರಾತ್ರಿ ಹೊತ್ತು ಒಬ್ಬಳೇ ಮಲಗಿರ್ತೀಯಲ್ಲ, ದಿಗ್ಲಾಗೋದಿಲ್ವಾ ಅಂತ ನಾನು ಹೇಳಿದ್ನಿ ಆವಾಗಲೇ ನಿಂಕ. ನಾನು ಮದುವೆ ಆಗು, ನಾನು ಫಸ್ಟ್ ಶಿಫ್ಟ್ ಎಲ್ಲ ಕೆಲಸ ಮಾಡ್ಕೊಂಡು ಸೆಕೆಂಡ್ ಶಿಫ್ಟ್ ಜೊತೆಗಿರ್ತೀನಿ ಅಂತ ಕೇಳಿದೆ. ನನಗೆ ಫ್ಯಾಕ್ಟ್ರಿನಾಗೆ ಕೆಲಸ ಮಾಡೋದು ಬೇಕು ಅಂದೆ. ಇವಾಗ ಅವನು ಸೆಕೆಂಡ್ ಶಿಫ್ಟ್ ಎಲ್ಲ ಫ್ಯಾಕ್ಟ್ರಿನಾಗ ಕೆಲಸ ಮಾಡಿಕೊಂಡು ಡೇ ಶಿಫ್ಟಾಗಿ ಮನೆಗೆ ಬಂದು ಗೊರಕೆ ಹೊಡಿತಾನೆ. ಸರನಮ್ಮ. ಮಾವ್ ಕಮಲಕ್ಕ, ನಾನು ಸಾಲ್ ಮುಗಿಸ್ಬಿಟ್ಟು ಮುಂದಕ್ಕೆ ಹೋಗ್ತಾ ಇದ್ದೀನಿ, ನೀವು ಇನ್ನೂ ಅಲ್ಲೇ ಇದ್ದೀರೇ? ಹಿಂಗೆ ಮಾಡಿದ್ರೆ ಯಾವಾಗ ಮುಗಿಸೋದು ಕೆಲಸ? ಹೌದು, ನನ್ನ ಗಣ್ಣೆಲೆ ಶಿಲ್ಪಿ, ಇನ್ನೂ ಕಾಲ ಮಿಂಚಿಲ್ಲ. ನನ್ನ ಹೆಂಡ್ರತೋ ನಾನು ಮಾತಾಡ್ತೀನಿ. ನೀನು ಅನ್ನು ಹ್ಞೂ. ಇಷ್ಟು ಬೇಗ ಹೂ ಅಂದ್ಬಿಟ್ಟೆ? ನೀನು ಬಂದ್ಬಿಟ್ಟೆ? ಈ ವರರೇ ನಿನ್ ಹೊಟ್ಟೆಗಿರ್ತದೆ. ಅದಕ್ಕೆ ನಾನು ಅವಕಾಶ ಕೊಡೋದಿಲ್ಲ, ನಾನು ಬಾಯಿ ಮುಚ್ಚಂತೀನಿ. ಇದು ನಿನ್ ಬಾಯಾಗ ನಿಂಕ ತುರುಕ್ತಾರೆ ಅಂತ ಯಾರು ಹೇಳಿದ್ದ? ಅಂದರೆ ನಿಸಸ ನೀನೀದಪ ಗರಿಸನಿ ನಿಸಸ ನಿಸಸ ನೀನೀಸನಿ ಗರಿಸನಿ ನಿಸಸ ನಿಸಸ ನೀನೀದಪ ಗರಿಸನಿ ನಿಸಸ ನಿಸಸ. ಸರ್, ಮೆಂಬರ್ ಉದಯ ಅಂದರೆ ನೀವೇನಾ? ಹೌದು, ನಾನೇ ಮೆಂಬರ್ ಅಂತ ನಿಮ್ಗೆ ಹೆಂಗೆ ಗೊತ್ತಾಯ್ತು? ಅದು ಡಿಪಾರ್ಟ್ಮೆಂಟಲ್ಲಿ ಹೇಳಿ ಕಳಿಸಿದ್ರು. ನಮಸ್ಕಾರ ಮೇಡಮ್ನವ್ರೆ, ನಮ್ಮೂರ ಯಾವುದು ಪೊಲೀಸ್ ಡಿಪಾರ್ಟ್ಮೆಂಟ್ ಇಲ್ಲಲ್ಲ? ಅಯ್ಯೋ, ಆ ಡಿಪಾರ್ಟ್ಮೆಂಟ್ ಅಲ್ಲ ಸರ್, ನಾನು ಈ ಊರಿಗೆ ಬಂದರೆ ಹೊಸ ಇಂಗ್ಲೀಷ್ ಟೀಚರ್. ಓ, ಚೈತನ್ಯ ಅಂದ್ರೆ ನೀವೇನಾ? ಚೈತನ್ಯ ಅಂದ್ರೆ ನಾನು ಯಾರೋ ಹುಡುಗನ ಬರ್ತಾನೆ ಅಂತ ಅನ್ಕೊಂಡಿದ್ದೆ. ಹೆಸರು ಬಲಿ ಚೆನ್ನಾಗದಿ, ಹೋಗೋಣ. ಮೇಡಮ್ನವ್ರೆ, ನಮ್ಮೂರು ನೋಡಕ್ ಶಾನ ದೊಡ್ಡದು, ಒಳಗೆ ಬಂದ್ರೆ ಶಾನ ಚಿಕ್ಕದು. ನೋಡ್ತಿದ್ರೇನೆ ಗೊತ್ತಾಗ್ತಿದೆ. ಆಮೇಲೆ ನಮ್ಮೂರಾಗ ಐಕ್ಲು ಅಷ್ಟೊಂದು ಸಾಫ್ಟ್ ಇರುದ್ಲ, ನೀವು ಹುಷಾರಾಗಿರ್ಬೇಕು. ತಲೆಗೆ ನಡೀತಾರೆ. ತಲೆಗೆ ನಡೀತಾರ? ನಮ್ಮೂರಲ್ಲಿ ಕಾಲಲ್ಲಿ ನಡೀತಾರೆ. ಅಂದ್ರೆ ಅಷ್ಟೊಂದು ತರಳೆ ಇರ್ತಾರ್ರಿ. ಹೌದಾ? ಆಮೇಲೆ ನಾವು ಸಂದಾಗಿ ಹೋಗ್ಬೇಕು. ಬರ್ರಿ ಹೋಗೋಣ, ಹುಷಾರಾಗ ಬರ್ರಿ. ಹಾಂ. ಆದರೂ ಒಂಥರ ನಿಮ್ಮ ಭಾಷೆ ತುಂಬ ಚೆನ್ನಾಗಿರುತ್ತೆ. ಹ್ಞೂ. ಅಂದಂಗೆ ಕೇಳದೆ ಮರ್ತೋಗ್ಬಿಟ್ನಿ ಮೇಡಮ್ನವ್ರೆ, ಯಾವ ಊರು ನಿಮ್ದು? ನಮ್ಮದು ಮೈಸೂರು ಸರ್. ನಾನು ಮೊನ್ನೆ ಎಕ್ಸಾಮ್ಸ್ ಕ್ಲಿಯರ್ ಮಾಡಿದೆ. ಇನ್ನು ನಿಮ್ಮೂರಲ್ಲೇ ನನಗೆ ಅಪಾಯಿಂಟ್ ಮಾಡಿದ್ರು. ಓ, ಒಳ್ಳೆ ಟೈಮ್ಗೆ ಅಪಾಯಿಂಟ್ ಮಾಡ್ಯವ್ರೆ. ನಾನು ಹುಡುಕ್ತಾ ಇದ್ನಿ. ಏನು ಅಂದರೆ ನಮ್ಮೂರಾಗ ಸ್ಕೂಲ್ ಮಕ್ಕಳ್ಕ ಇಂಗ್ಲೀಷ್ ಟೀಚರು, ಅವ್ರಕ ಗ್ರಾಮರು, ನನ್ನ ಲೈಫ್ಗೂ ಒಂದು ಗ್ಲಾಮರು ಸಿಕ್ಕದಂಗೆ ಆಯ್ತು. ಗ್ಲಾಮರಾ? ಅಂದರೆ ನಾನು ಸ್ವಲ್ಪ ಗ್ರಾಮರಲ್ಲಿ ವೀಕು, ನಿಮ್ಮ ಹತ್ರ ಬಂದು ಕಲಿಯೋಣ ಅಂತ. ಓ, ಹಂಗ? ಸರಿ ಸರ್, ಆಯಿತು. ಇನ್ನೂ ಹೆಂಗಾಗಿದ್ದೀರಾ? ಅದೇನು ಮೆಂಬರ್ ಆದ್ರಿ ನೀವು? ನೋಡಿ ಮೇಡಮ್ಮ, ಒಬ್ಬೊಬ್ಬರಿಗೆ ಒಂದೊಂದ್ರಾಗ ಇಂಟ್ರೆಸ್ಟ್ ಇರ್ತದೆ. ಅದ್ರಾಗೂ ನಮ್ಮೂರವ್ರಕ ನನ್ನ ಮ್ಯಾಗ ಶಾನ ಟ್ರಸ್ಟು. ಅದಕ್ಕೆ ನಾನು ಹೆಂಗ್ ಮೆಂಬರ್ ಆದೆ ಫಸ್ಟ್. ಬರೀ ಮೆಂಬರ್ ಏನಾ ಅಥವಾ ಇದರಲ್ಲೇ ಮುಂದಕ್ಕೆ ಹೋಗೋ ಆಸೆ ಏನಾದರೂ ಇದೆಯಾ? ಸದ್ಯಕ್ಕೆ ಗ್ರಾಮ ಪಂಚಾಯತಿ ಮೆಂಬರು, ನೆಕ್ಸ್ಟ್ ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ, MLA MP ಸೀಟ್ ಮುಟ್ಟೋಣ ಅಂತಿದ್ನಿ. ನೋಡೋಣ ಜನಗಳ ಬೆಂಬಲ ಆಶೀರ್ವಾದ ಹೆಂಗಿರ್ತದೋ ಹಂಗೆ. ಹೌದು ಮೇಡಮ್ಮ, ಅಡುಗೆ ಏನನ್ನ ಮಾಡಕ್ ಬರ್ತದ ಹಿಂಗೆ? ಏನೋ ಅಲ್ಪ ಸ್ವಲ್ಪ ಮಾಡ್ತೀನಿ ಸರ್. ನೀವು ಹೇಳೋವಾಗೆ ಗೊತ್ತಾಯ್ತು ಎಷ್ಟು ಮಾತ್ರ ಅಡಿಗೆ ಮಾಡಕ್ ಬರ್ತದೆ ಅಂತ. ನೀವೇನ್ ತಲೆ ಕೆಡ್ಸ್ಕೊಂಬೇಡ್ರೆ, ನಮ್ಮ ಮನ್ಯಾಗಿಂದಾನೆ ಬಿಸಿ ಬಿಸಿ ಕಳ್ಸಿಕೊಡ್ತೀನಿ. ನೋಡಿ ಮೇಡಮ್ಮ, ನೀವು ಇರೋ ಮನಿ ಇದೆ, ಏನಾದ್ರೂ ಸಮಸ್ಯೆಗಳಾದ್ರೆ ಒಂದು ಫೋನ್ ಹಾಕಿ ನಂಗ. ಸರಿ ಮೇಡಮ್ಮ, ನಾಳೆ ಸ್ಕೂಲ್ ತಾಕೇನಾದ್ರು ಬಂದ್ರೆ ಸಿಗ್ತೀನಿ. ಗರಿಸ ನಿಸಸ ನಿಸಸ ನೀನೀದಪ
ಅಪ್ಪ ಈಗ ದೇವಸ್ಥಾನಕ್ಕೆ ಬಂದಿದ್ದೀವಿ ಹಾಂ ಒಂದು ಒಳ್ಳೆ ಫೋಟೋ ಆರ್ಡರ್ ಸಿಕ್ಕದೆ ಹಾಂ ಚೆನ್ನಾಗಿ ತೆಗೆದು ಬಿಡಬೇಕು ಹಾಂ ಏ ರಾಮ್ಗ ಬರ ಇಲ್ಲಿ. ಓಹೋ ಏನು ಮಂಜಣ್ಣ ಅಪರೂಪ ಕರೀತಿದ್ದೆ ಅಪೋಸಿಟ್ ಮೆಂಬರು. ಹೊಸ ಮೆಂಬರ್ ಬಂದ್ಮೇಲೆ ಹಳೆ ಮೆಂಬರ್ ಮಾತಾಡ್ಸೋದೇ ಬಿಟ್ಬಿಟ್ಟಿದ್ದೀರಲ್ಲಪ್ಪ, ಅದಕ್ಕೆ ನಾನೇ ಕರ್ಸಿ ಮಾತಾಡ್ತಾ ಇದ್ದೀನಿ. ಏನು ಹೊಸ ಮೆಂಬರ್ ಬಿಡು ಮಂಜಣ್ಣ. ನೀನು ಮೆಂಬರ್ ಆಗಿದ್ದಾಗ ಈ ಶೆಡ್ಗಳಕ್ಕ ಮನೆಗಳಕ್ಕ ಪಾಯಗಳಕ್ಕ ಬಿಲ್ಗಳಾಗೋದಕ್ಕ ಎಲ್ಲ ಫೋಟೋಗಳು ತೆಗೆದು ನಾನು ಕರೀತಿದ್ದೆ. ಆದರೆ ಈ ಉದಯಗನು ಫುಲ್ ಅಪ್ಡೇಟು, ಎಲ್ಲ ಮೊಬೈಲಾಗೆ ಫೋಟೋಗಳು ತೆಗೆದಂಬಿಡ್ತಾನೆ. ನಮಗೆ ಬಿಸ್ನೆಸ್ ಇಲ್ಲ ಅಪ್ಪಯ್ಯ. ಈ ಎಲೆಕ್ಷನ್ ಟೈಮಾಗ ನಾನು ದುಡ್ಡುಗಳು ತಿಂದೋರೆಷ್ಟೋ ತೆಗ್ದೋರೆಷ್ಟೋ, ಅದ್ರಾಗ ನೀನು ಒಬ್ಬನ ಬಿಡು, ಅದ್ರಾಗ ಏನು ಮುಚ್ಚಿಕೆ ಅಂತೀಯ? ಅವೆಲ್ಲ ಸುಮ್ಮನೆ ಯಾಕೆ ಬಿಡು ಜ್ಞಾಪಿಸ್ಕೊಳೋದು. ಇವಾಗ ನನ್ನ ಮಗಳು ಒಂದೆರಡು ಫೋಟೋ ತೆಗಿತೀಯಾ? ನೋಡು ಮಂಜಣ್ಣ, ಈ ಕಾಲದಾಗ ಹೆಣ್ಣೈಕ್ಳು ಅಪ್ಪ ಅಮ್ಮನ ಮಾತು ಕೇಳೋದ್ಲ. ಫುಲ್ಲು ಸೋಷಿಯಲ್ ಮೀಡಿಯಾ ಆನ್ಲೈನು. ಈ ಫೇಸ್ಬುಕ್ಕಾಗ ಒಬ್ನು, ಇನ್ಸ್ಟಾಗ್ರಾಮಾಗ ಒಬ್ನು, ಹಿಂದೆ ಮನೆಯಾಗ ಒಬ್ನು, ಮುಂದೆ ಮನೆಯಾಗ ಒಬ್ನು. ಹೌದಣ್ಣ. ನಿನ್ನ ಕೇಳಿದ್ರ ಅವರು ಮುಚ್ಚ ನಿಂತೆ. ಹೌದು ಮಂಜಣ್ಣ, ನಿನ್ನ ಮಗಳು ಯಾವ ಫೋನ್ ಯೂಸ್ ಮಾಡೋದು? ಅದ್ಯಾವುದೋ ಫೋನ್ ಅಂತಪ್ಪ. 10 ಲೀಟ್ರ್ ಹಾಲು ಕೊಡೋ ಹಸುನ ಮಾರ್ಯಾಕೆ ಬಿಟ್ಟು ಕೊಡ್ಸಿನಿ ಅವಕ್ಕೆ 1.5 ಲಕ್ಷ. ಯಾವಾಗ ನೋಡು ಬಟ್ಟೆಗೆ ಆರ್ಡ್ರ್ ಮಾಡೋದು, ಆ ಫೋನಾಗ ಫೋಟೋಗಳು ತೆಗೆಯೋದು, ಅದನ್ನು ಅಪ್ಲೋಡ್ ಮಾಡೋದು, ಇದೇ ಆಗೋಗ್ಬಿಟ್ಟದಪ್ಪ ದಿನಾನು ಕೆಲಸ. 1.5 ಲಕ್ಷ ಅಂದರೆ ಐಫೋನೇ ಬಿಡು. ಆ ಐಫೋನ್ ಬಂದ್ಮ್ಯಾಕೆ ನಮ್ಮಂಥ ಫೋಟೋಗ್ರಾಫರ್ ಬಾಯ್ಕ ಬಿತ್ತು ಮಣ್ಣು. ಇನ್ನು ಐಫೋನ್ ಇದ್ಮ್ಯಾಕ ನಂತಗೇನು ಕೆಲಸ? ಐಫೋನಾಗ ತೆಗೆದಲ್ರ ಫೋಟೋಗಳು. ಲೇ ಅಪ್ಪಯ್ಯ, ಅವಳು ಚಿಡ್ಡಿಗ್ಲಾಗ ಮಿಡ್ಡಿಗ್ಲಾಗ ಫೋಟೋ ತಗೊಂಡಿರ್ತಾಳ, ಅದನ್ನು ಹುಡುಗನ ಕಳ್ಸೋಕ್ಕಾಗ್ತದ? ಲಕ್ಷಣವಾಗಿ ಜಡೆ ಹಾಕ್ಸಿ ನೀ ಸ್ಟುಡಿಯೋ ಹತ್ರ ತಂದುಬಿಡ್ತೀನಿ, ಒಂದು ಒಳ್ಳೆ ಫೋಟೋ ತಕ್ಕೊಡ. ಮಂಜಣ್ಣ, ನಿಮ್ಮ ಮಗಳನ್ನ ಕಳಿಸ್ಬಿಡು. ನಮ್ಮ ಮಣ್ಣಿಲ್ಲ ಅಂದ್ರೆ ಕೂಡ ಸ್ಟುಡಿಯೋದಾಗ ನಾನು ಇರ್ತೀನಿ. ಒಳ್ಳೆ 2 ಫೋಟೋ ಇಟ್ಟು ಕಳಿಸ್ಬಿಡ್ತೀನಿ. ಯಾಕ ಸ್ಟುಡಿಯೋನ ಬರ್ಕೊಟ್ಬಿಡ್ತೀನಿ. ನಾನು ಇಂತಾಗ ಬಂದ್ಬಿಟ್ಟು ಆ ಸಿಟಿಯಾಗ ಜಾಯ್ನ್ ಆಗ್ಬಿಡ್ತೀನಿ. ನಿಂಕ ಕ್ಯಾಮ್ರಾ ಆನ್ ಮಾಡೋದು ಹೇಳ್ಕೊಟ್ನಲ್ಲ, ಅದು ನಾನು ಮಾಡಿದ ತಪ್ಪು. ನೋಡ್ ಬಂದಣ್ಣ, ಸ್ವಲ್ಪ ಸಂದು ಕೊಟ್ಟ ಸಾಕು, ತಲೆಮೇಲೆ ಹತ್ಕೊಂಡು ಕೂತ್ಕೊಂಡ್ಬಿಡ್ತಾನೆ. ಹೌದಪ್ಪೋ, ನಾನಿವಾಗ ಅವ್ರು ಸಂದು ಕೊಟ್ಟಿರೋದಕ್ಕ ನೀನು ನಿಮ್ಮ ಹೊಸ ಮೆಂಬರು ನನ್ನ ತಲೆ ಮೇಲೆ ಕೂತ್ಕೊಂಡಿದ್ರು ನೋಡೋ ಹಂಗೆ. ಸುಮ್ಮನೆ ಮಂಜಣ್ಣ, ನೀನು 5 ವರ್ಷ ಮೆಂಬರ್ ಆಗಿದ್ದೆ. ಆ ವಿಕೆಗನ್ ಕೈಯಾಗ ಒಂದು ಬಾವಿ ಮುಚ್ಚಾಕಾಗಿಲ್ಲ. ನಾವು ನೋಡಂದಿರು 1 ವರ್ಷದಾಗ ಆ ಬಾವಿ ಮುಚ್ಚಾಕಿ ಅದ್ರ ಸೆಂಟ್ರಾಗ ಒಂದು ಟೆಂಕಾಯಿ ಗಿಡ ಉಳಾಕ್ತೀವಿ. ಏ ಅಪ್ಪಯ್ಯ, ಅವನು ಸ್ವಂತ ನಮ್ಮ ಅಣ್ಣ ಮಗನು, ನನ್ನ ಮಾತೇ ಕೇಳಲ್ಲ, ಇನ್ನು ನಿಮ್ಮ ಮಾತು ಕೇಳ್ಬಿಡ್ತಾನ? ನಮ್ಮ ಮಾತು ಕೇಳಲ್ಲ, ಆದ್ರೆ ನಾಳೆ MLA ತಾಗ ಓದ್ತಾ ಇದ್ದೀವಿ, ಅದೇ ಹಿಂಗೆ ಕೇಳೋಣ ನಾನು ನೋಡ್ತೀನಿ. ಲೇ ಅಪ್ಪಯ್ಯ, ನೀವೇನ ಅವ್ನ ಕೈಯಾಗ ಬಾಯಿ ಮುಚ್ಚಿಸ್ಬಿಟ್ರೆ ನನ್ನ ಪಂಚ್ ಬಿಚ್ಚಿ ಹಾಕ್ಬಿಟ್ಟ ನಿಕ್ಕರ ಓಡಾಡ್ಬಿಡ್ತೀನಿ ನಮ್ಮ ಅಮ್ಮನಾಣೆ. ನನ್ನ ಬಾಯಿ ತಂಟಿಗೆ ಅವನಾದ್ರೂ ಬಂದ್ರೆ ಲೇ, ಆ ಲಂಗೋಟ್ ನನ್ನ ಮಗ ಸವಾಸಿಂದ ಬಿಟ್ಟಿಲ್ಲ ನೀನು. ಯಾಕೋ ಇತ್ತೀಚೆಗೆ ಮಾವಿನಕಾಯಿ ತಿನ್ಬೇಕು ಅನಿಸ್ತದೆ. ರತ್ನ ಚೋರೊಳಕ್ ಬರೇ ಇಟ್ಕೊಲ್ ಮುರ್ದೋತದ ಇವಾಗ. ಮುರಿಲ್ಲ ಅಂತಾನೆ ಕರಿತಿರೋದು ಬಾ. ಬೋಲೆ ಚೆನ್ನಾಗದೆ ಅನ್ಸಿದ್ರೆ ಸಬ್ಸ್ಕ್ರೈಬ್ ಮಾಡ್ರೆ.